ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಹೊಣಸಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸುಮಾರು 12 ದಿನ ನಿಮಗೆ ರಜೆಯನ್ನು ಕೊಡ್ತಿದ್ದಾರೆ. ಮಹಿಳೆಯರಿಗೆ ಅರ್ಥ ಮಾಡ್ಕೊಳ್ಳಿ, ಮಹಿಳೆಯರಿಗೆ ಸುಮಾರು 12 ದಿನ ರಜೆ ಕೊಡ್ತಿದ್ದಾರೆ. ಯಾಕೆ ರಜೆ ಕೊಡ್ತಿದ್ದಾರೆ, ಎತ್ತರ ಸಲುವಾಗಿ ರಜೆ ಕೊಡ್ತಿದ್ದಾರೆ, ಎಲ್ಲ ಮಾಹಿತಿ ಇರತ್ತೆ. ಈ ಒಂದು ರಜೆ ಕೊಡ್ತಾರಲ್ಲ ಅವಾಗಲೂ ನಿಮಗೆ ಪೇಮೆಂಟ್ ಸ್ಟಾರ್ಟ್ ಇರತ್ತೆ. ಈಗ ಸರ್ಕಾರಿ ನೌಕರಸ್ಥರ ಮಹಿಳೆಯರಾಗಬಹುದು, ಅಥವಾ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಮಹಿಳೆಯರಾಗಬಹುದು, ಅಥವಾ ಈ ಒಂದು ಸರ್ಕಾರಿ ಪ್ರೈವೇಟ್ ಎಲ್ಲ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗಾಗಬಹುದು. ಸರ್ಕಾರದಿಂದ ನಿಮಗೆ 12 ದಿನ ರಜೆ ಕೊಡ್ತಿದ್ದಾರೆ. ಯಾಕೆ, ಏನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಈಗಾಗಲೇ ನಾನು ಹಿಂದ್ಗಡೆ ಕಾಣಿಸ್ತಾ ಇರಬಹುದು, ಸರ್ಕಾರದಿಂದಾನೇ ಆಫೀಸಲ್ಲಿರುವಂತ ವರದಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಒಂದು ಸಾರಿ ಟ್ವಿಟರ್ ನಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಕೂಡ ಮಾಹಿತಿ ಇದೆ. ನೋಟಿಸ್ ನಲ್ಲಿ ಕೂಡ ನೋಡಿ, ಅಲ್ಲಿ ಕೂಡ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿ ಇರತ್ತೆ, ಕೊನೆತನಕ ನೋಡಿ. ಈ ಒಂದು ವಿಡಿಯೋ ಮಹಿಳೆಯರಿಗೆ ಮಾತ್ರ, ಅರ್ಥ ಮಾಡ್ಕೊಳ್ಳಿ, ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಉದ್ಯಮಸ್ಥ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಈ ಒಂದು ವರದಿಯನ್ನ ರಿಲೀಸ್ ಮಾಡಿದ್ದಾರೆ. 12 ದಿನ ರಜೆ ಇರತ್ತೆ. ಯಾಕೆ, ಏನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ನೋಡಿ. ಸರ್ಕಾರದಿಂದ ಈಗಾಗಲೇ ಯಾಕೆ ರಿಲೀಸ್ ಮಾಡಿದ್ದಾರೆ, ಎತ್ತರ ಸಲ ಕೊಡ್ತಿದ್ದಾರೆ, ನಿಮಗೂ ಕೂಡ ಗೊತ್ತೇ ಇದೆ. ವರ್ಷದಲ್ಲಿ 12 ದಿನ, ಪ್ರತಿ ತಿಂಗಳಿಗೆ ಒಂದು ಸಾರಿ ನಿಮಗೆ ರಜೆ ಇರತ್ತೆ. ಆ ಒಂದು ರಜೆ ಟೈಮ್ದಲ್ಲಿ ಕೂಡ ನಿಮಗೆ ವೇತನ ಸ್ಟಾರ್ಟ್ ಇರತ್ತೆ. ಇದು ಸರ್ಕಾರದಿಂದ ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು ಮಹಿಳೆಯರಿಗೆ. ಮತ್ತೆ ಈ ಒಂದು ರಜೆ ಯಾಕೆ ಕೊಡ್ತಿದ್ದಾರೆ ಅದನ್ನ ತಿಳ್ಕೊಳ್ಳಿ. ವರ್ಷಕ್ಕೆ 12 ದಿನ ಮುಟ್ಟಿನ ರಜೆ ಅಂತ ಹೇಳಿ, ಈ ಒಂದು ವರ್ಷಕ್ಕೆ 12 ದಿನ ಮುಟ್ಟಿನ ರಜೆ, ತಿಂಗಳಿಗೆ ಒಂದು ಸಾರಿ ಇದು ಕೊಟ್ಟಿದ್ದಾರೆ. ಅದ ನಂತರ ಷರತ್ತುಗಳು ಅನ್ವಯಿಸುತ್ತದೆ. ಸುಮಾರು 5 ಷರತ್ತುಗಳು ಕೊಟ್ಟಿದ್ದಾರೆ. ಈ ಒಂದು 5 ಷರತ್ತನ್ನ ಈ ಒಂದು ಮಹಿಳೆಯರಿಗೆ ಅನ್ವಯಿಸುತ್ತೆ ಅಂತ ಹೇಳಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇ ಷರತ್ತು, ಆಯಾ ತಿಂಗಳ ರಜೆ ಆಯಾ ತಿಂಗಳಿನಲ್ಲೇ ಬಳಸ್ಕೊಳ್ಬೇಕು. ಅಂದ್ರೆ ಅವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಮಹಿಳೆಯರಿಗೆ ಈ ಒಂದು ತಿಂಗಳಿನಲ್ಲಿ ಒಂದೇ ರಜೆ ಇರತ್ತೆ. ಆದ ಕಾರಣ ಮಹಿಳೆಯರು ಇದೇ ಒಂದು ತಿಂಗಳಿನಲ್ಲಿ ಬಳಸ್ಕೊಡ್ಬೇಕಂತ ಹೇಳಿ, ಅಂದ್ರೆ ಆ ಒಂದು ತಿಂಗಳಲ್ಲಿ ರಜೆ ತಗೋಬೇಕಂತ ಹೇಳಿ ಸರ್ಕಾರದಿಂದ ತಿಳಿಸ್ಕೊಟ್ಟಿದ್ದಾರೆ. ಇದು ಮೊದಲನೇ ಪಾಯಿಂಟು. ಇನ್ನು ಎರಡನೇ ಪಾಯಿಂಟು, ಒಂದು ತಿಂಗಳ ರಜೆ ಮುಂದಿನ ತಿಂಗಳಿಗೆ ವಿಸ್ತರಿಸಲಾಗುವುದಿಲ್ಲ. ಅಂದ್ರೆ ಈ ಒಂದು ತಿಂಗಳು, ಈಗ ಉದಾಹರಣೆಗೆ ಇದು ನವೆಂಬರ್ ಇದೆ ಅಂತ ಅನ್ಕೊಳ್ಳಿ, ಇದರಲ್ಲೇ ಒಂದು ರಜೆ ಕೊಡಬೇಕು ಮಹಿಳೆಯರಿಗೆ, ತಗೋಬೇಕು, ಅವರೇ ಮಹಿಳೆಯರು ತಗೋಬೇಕು. ಈ ಒಂದು ರಜೆ ಮುಂದಿನ ತಿಂಗಳಲ್ಲಿ ವಿಸ್ತರಣೆ ಮಾಡುವುದಿಲ್ಲ. ಇದು ಸರ್ಕಾರ ಎರಡನೇ ನಿಯಮ. ಇನ್ನು ಮೂರನೇ ನಿಯಮ, ಮುಟ್ಟಿನ ರಜೆ ಪಡೆಯಲು ವೈದ್ಯಕೀಯ ಪ್ರಮಾಣ ಪತ್ರ ನೀಡಬೇಕಾಗಿಲ್ಲ. ಅಂದ್ರೆ ಸರ್ಕಾರಕ್ಕೆ ಯಾಕೆ ಈ ಒಂದು ರಜೆ ಬೇಕಂತೇಳಿ ಕಾರಣನ ಕೇಳೋ ಹಾಗಿಲ್ಲ, ಅದು ವರದಿ ಕೂಡ ಬೇಕಲ್ಲ. ಅವ್ರು ತಿಳಿಸ್ಕೊಟ್ರಂತ ಮಾಹಿತಿ, ಮುಟ್ಟಿನ ರಜೆ ಪಡೆಯಲು ವೈದ್ಯಕೀಯ ಪ್ರಮಾಣ ಪತ್ರ ನೀಡಬೇಕಾಗಿಲ್ಲ. ಇದು ಮೂರನೇ ರೂಲ್ಸು, ಷರತ್ತು. ಇನ್ನು ನಾಲ್ಕನೇದಾಗಿ, 52 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಈ ರಜೆ ಸೌಲಭ್ಯ ಇರೋದಿಲ್ಲ. ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ, 52 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಈ ರಜೆ ಸೌಲಭ್ಯ ಇರೋದಿಲ್ಲ. ಅವ್ರು ಕೆಲಸ ಮಾಡಬೇಕು, ಅದು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸರ್ಕಾರಿ, ಇದು 5ನೇ ಷರತ್ತುಗಳು ಅಂತ ಹೇಳ್ತಾ ಇರೋದು, ಸರ್ಕಾರಿ ಬಹುರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೂ ಅನ್ವಯ. ಅವ್ರು ತಿಳಿಸ್ಕೊಟ್ಟಿರೋದು 5ನೇದು ನೋಡಿ, ಸರ್ಕಾರಿ ಬಹುರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೂ ಇದು ಅನ್ವಯಿಸುತ್ತದೆ. ಅಂದ್ರೆ ಮಹಿಳೆಯರು ಕೆಲಸ ಮಾಡ್ತಿರ್ತಾರಲ್ಲ, ಅಲ್ಲಿ ಕೂಡ ತಿಂಗಳಿಗೆ ಒಂದು ಸಾರಿ ರಜೆ ಕೊಡ್ಲೇಬೇಕು, ಸರ್ಕಾರ ಆದೇಶ ಇದೆ. ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ಮಹಿಳೆಯರಿಗೆ ಮಾತ್ರ ಅನ್ವಯಿಸುತ್ತದೆ. ಇದು ಸರ್ಕಾರದಿಂದಾನೇ CM ಸಿದ್ದರಾಮಯ್ಯನವರೇ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದಾನೇ ಇದು ಮಹಿಳೆಯರಿಗೆ